ಹೋಗೆಲ್ಲೇ ನೀನು ಎಷ್ಟು ವರ್ಷ ಕಾಯಿಸಿದ್ರೆ ನಾನು ಕಾಯಿಸಿಲ್ವಾ. ಮನೆ ಮದುವೆ ಆಗಿರೋದ್ರಿಂದ ಏನು ಜಾಸ್ತಿ ವಿಡಿಯೋ ಮಾಡ್ಕೊಳಕ್ ಆಗ್ತಿಲ್ಲ. ಅರ್ಥ ಮಾಡ್ಕೊ ಇಲ್ಲ ಅಂದ್ರೆ ಕೊಡ್ತಾ ಇರಿ. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಸೇಫಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ನಾನು ಏನು ಬ್ಯಾಗ್ ಶಾಪಿಂದ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಅಂದರೆ ಇದು ತುಂಬ ಹಳೆ ವಿಡಿಯೋ, ನಾನು ಎಲ್ಲೂ ಅಪ್ಲೋಡ್ ಮಾಡೋಕ್ಕೆ ಚಾನ್ಸ್ ಸಿಕ್ಕಿರಲಿಲ್ಲ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನೊಂದು ಹ್ಯಾಂಡ್ ಬ್ಯಾಗ್ ತೊಗೊಂಡೆ, ನಾನು ಅದು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ಸೊ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಇವಾಗ ನಾನು ಮನೆಗೆ ರೀಚ್ ಆದೆ. ನಾನು ಏನಲ್ಲಿ ಬ್ಯಾಗ್ ತೊಗೊಂಡೆ ಅದನ್ನು ಇವಾಗ ಅನ್ಬಾಕ್ಸಿಂಗ್ ಮಾಡ್ತೀನಿ. ಸೊ ಫಸ್ಟು ವಾಲೆಟ್ ತೋರಿಸ್ತೀನಿ. ಸೊ ಇದು ವಾಲೆಟು. ಸೊ ಇದೊಂದು ತೊಗೊಂಡೆ, ಚೆನ್ನಾಗಿದೆ. ಸೊ ನಾನು ಏನು ಬ್ಯಾಗ್ ತೊಗೊಂಡಿದ್ದೀನಿ ಅದೇ ಥರ ಬರುತ್ತೆ ಇದು. ಸೊ ಹತ್ರದಿಂದ ತೋರಿಸ್ತೀನಿ ನಿಮಗೂ. ಇದೊಂದು ತೊಗೊಂಡೆ. ಇದೊಂದು ಹ್ಯಾಂಡ್ ಬ್ಯಾಗ್ ತೊಗೊಂಡೆ. ಸೊ ಖುಷಿ ಆಯಿತು. ಜಾಸ್ತಿ ಟೈಮ್ ತೊಗೊಳ್ಳಿಲ್ಲ, ಹೋಗಿದ ತಕ್ಷಣವೇ ಹೋಗಿ ಸೆಲೆಕ್ಟ್ ಮಾಡಿ ತೊಗೊಂಡಿದ್ದು. ಸೊ ನೋಡ್ಬೋದು ಎಷ್ಟು ಪ್ರಿಟಿಯಾಗಿದೆ ಅಂತ. ಸೊ ಕಲರ್ ಕೂಡ ತುಂಬ ಚೆನ್ನಾಗಿದೆ. ಸೇಮ್ ಇದಕ್ಕೆ ಇದು ಮ್ಯಾಚ್ ಆಗುತ್ತೆ. ಸೊ ಇದು ಏನು ನ್ಯೂ ಅರೈವಲ್ ಅಂತ ಹೇಳ್ತಾ ಇದ್ರು. ಹಾಗಾಗಿ ಫಸ್ಟು ಇವತ್ತು ಬೆಳಗ್ಗೆನೇ ಬಂದಿದ್ದಂತೆ, ನಾನೇ ಫಸ್ಟ್ ಪರ್ಚೇಸ್ ಮಾಡಿದ್ದಂತ ಹೇಳ್ತಾ ಇದ್ರು. ಸೊ ಚೆನ್ನಾಗಿದೆ, ಖುಷಿ ಆಯಿತು ನನಗೆ. ಒಂಥರ ಲೈಟ್ ಕಲರು. ಹಾಗೆ ಇದಕ್ಕೆ ಸ್ಲಿಂಗ್ ಕೂಡ ಬಂದಿದೆ. ಸೊ ಈ ಥರ ಸ್ಲಿಂಗ್ ಕೂಡ ಕೊಟ್ಟಿದ್ದಾರೆ. 1 year ವಾರಂಟಿ ಅಂತ ಹೇಳ್ತಾ ಇದ್ರು. ಸೊ ಖುಷಿ ಆಯಿತು ತೊಗೊಂಡಿದ್ದು. ಯಾವಾಗ ಯೂಸ್ ಮಾಡ್ತೀನಿ ಅಂತ ಗೊತ್ತಿಲ್ಲ, ಬಟ್ ತೊಗೊಂಡಿದ್ದೀನಿ, ನೋಡೋಣ. ಸೊ ಚೆನ್ನಾಗಿದೆಯಾ? ಇದು 2ರಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ಹೇಳಿ. ಥ್ಯಾಂಕ್ ಯು. ಸೊ ಇವಾಗ ಕ್ಲೋಸಪ್ಪಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇದೆ ಹ್ಯಾಂಡ್ ಬ್ಯಾಗು. ಸೊ ಇದು ವಾಲೆಟ್ಟು ಚೆನ್ನಾಗಿದೆ. ಸೇಮ್ ಎರಡೂ ಒಂದೇ ಥರ. ಸೊ ಈ ಥರ ಕಾಣಿಸುತ್ತೆ. ಲಾಸ್ಟ್ ಒಂದು 3-4 ವ್ಲಾಗ್ಸಲ್ಲಿ ಹೇಳಿದ್ದೆ ನಾನು, ನಮ್ಮ ಫ್ಯಾಮಿಲೀಲಿ ಒಂದು ಫಂಕ್ಷನ್, ದೊಡ್ಡ ಫಂಕ್ಷನ್ ಆಗ್ತಾಯಿದೆ ಅಂತ. ಸೊ ಅದು ನನ್ನ ಕಸಿನ್ ವೆಡ್ಡಿಂಗು. ಹಾಗಾಗಿ ಊರಿಗೆ ಹೊರಟಿದ್ದೆ. ಸೊ ಬಾಡಿ ಕ್ರಾಫ್ಟಿಗೆ ಬಂದಿದ್ದೆ. ಇಲ್ಲೂ ಅಷ್ಟೇ ಸರ್ವಿಸ್ ತುಂಬ ಚೆನ್ನಾಗೇ ಇತ್ತು, ಅಂದರೆ ಚೆನ್ನಾಗಿ ಮಾಡಿದ್ರು. ಹಾಗೆ ತುಂಬ ಹೈಜೀನ್ ಮೇಂಟೈನ್ ಮಾಡಿದ್ದಾರೆ. ಸೊ ಇದು ಯಾವುದೇ ರೀತಿ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ, ನನಗೆ ಇಷ್ಟ ಆಗಿ ನಾನು ನಿಮಗೆ ಹೇಳ್ತಾ ಇರೋದು. ಸೊ ಲಾಸ್ಟ್ ಮೊಮೆಂಟಲ್ಲಿ ಊರಿಗೆ ಹೋಗೋ ಹಿಂದಿನ ದಿನ ಇಲ್ಲಿ ಬಂದು ನಾನು ಸ್ವಲ್ಪ ಸರ್ವಿಸ್ ತೊಗೊಂಡೆ. ಖುಷಿ ಆಯಿತು. ಹಾಗೆ ಇವತ್ತು ಬೆಳಗ್ಗೆನೇ ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ದೆ. ಸೊ ಯಾವಾಗಲೂ ಟ್ರೈನಿಗೂ ನನಗೂ ಆಗೋದಿಲ್ಲಲ್ಲ, ಬೇಗನೆ ಕ್ಯಾಬ್ ಬುಕ್ ಮಾಡ್ಕೊಂಡು ಮನೆಯಿಂದ ಹೊರಟೆ. ಪ್ರತಿ ಸಲ ಟ್ರೈನಿಗೂ ನನಗೂ ಆಗ್ತಾನೆ ಇರಲಿಲ್ಲ. ಲಾಸ್ಟ್ ಮೊಮೆಂಟಲ್ಲಿ ಓಡಿ ಬಂದು ಟ್ರೈನ್ ಹತ್ತುತ್ತಾ ಇದೆ. ಬಟ್ ಆದರೆ ಈ ಟೈಮ್ ಬಂದು ನಾನು ಬೆಳಗ್ಗೆ 9:15ಗೆ ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ದು. ಅಂದರೆ ನನ್ನ ಕಸಿನ್ ನಮ್ಮ ಅಣ್ಣನ ಹತ್ರ ಬುಕ್ ಮಾಡಿಸಿದ್ದೆ. ಅದು ಟ್ರೈನ್ ಡಿಲೇ ಅಂತೆ, ಅಂದರೆ 1.5 hour ಲೇಟ್ ಹೊರಡುತ್ತೆ ಅಂತ ಮೆಸೇಜ್ ಬಂದಿದೆ. ಬಟ್ ಆದರೆ ಅದು ನಾವು ನೋಡೇ ಇಲ್ಲ. ಸೊ ಟ್ರೈನ್ ಹೊರಟಿದ್ದೆ ಬೆಳಗ್ಗೆ 11:15ಗೆ. ನಾರ್ಮಲಾಗಿ ನಾನು ಮಧ್ಯಾಹ್ನ 1:30 ರೀಚ್ ಆಗಬೇಕಾಗಿತ್ತು. ಆದರೆ ಅವತ್ತು ರೀಚ್ ಆಗಿದ್ದು 3:30 ಆಯಿತು ಭದ್ರಾವತಿಗೆ. ಯಾಕೆ ಬಂದಿದ್ಯಾ? ಬಂದೆ.
ಯಾಕೋ ಬಂದಿದ್ಯಾ ತಗೋ ಹಿಡ್ಕೋ ಹೇಳ್ಕೊಂಡೋಗು ಹೇಳ್ಕೊಂಡೋಗು ಕರ್ಕೊಂಡೋಗಿ ಬಂದಿದ್ಯಾ ತಗೊಂಡೋಗು ಯಾರ ಹತ್ರ ಯಾವ ಅಜ್ಜಿ ನಿಮ್ಮ ಅಜ್ಜಿ ಹತ್ರ ಇದೆ ಅದಕ್ಕೆ ನಾನೇನು ಮಾಡಲಿ ಖುಷಿ ಆಯ್ತಾ ಹಾಗೆ ಭದ್ರಾವತಿಗೆ ಬಂದಿದ ತಕ್ಷಣ ಸ್ವಲ್ಪ ಶಾಪಿಂಗ್ ಇತ್ತು. ಸೊ ಬರ್ತಿದ್ದಾಗೇ ಮತ್ತು ನಾನು ಮತ್ತು ನಮ್ಮಮ್ಮ ಎಲ್ಲರೂ ಇಲ್ಲಿ ಜ್ಯುವೆಲ್ರಿ ಶಾಪಿಗೆ ಬಂದಿದ್ವಿ. ಸ್ವಲ್ಪ ಏನೋ ಪರ್ಚೇಸಿಂಗ್ ಇತ್ತು. ಸೊ ಇಲ್ಲಿ ತೊಗೊಂಡು ಇಲ್ಲಿಂದ ಹೊರಟ್ವಿ. ಸೊ ಇದು ನೆಕ್ಸ್ಟ್ ಡೇ. ಇವಳೇ ಬ್ರೈಡು, ನನ್ನ ಕಝಿನ್ನು, ನಮ್ಮ ಅಕ್ಕ. ಇವಳಿಗೆ ಅಷ್ಟೊಂದು ನೀರು ಹಾಕಬೇಕಾಗಿತ್ತು. ಹಾಗಾಗಿ ಸೊ ಪ್ರಿಪೇರ್ ಮಾಡಿದ್ವಿ ಎಲ್ಲ. ಹಾಡು ಹೇಳಲ್ವಾ ಯಾರು? ಹೇಳು. ಹಾಕೋದಲ್ಲ, ಹೇಳಬೇಕು. ಈ ಕಡೆ ಬರಮ್ಮ. ಕೈ ಮುಖ ಇಶು. ಹಂಗೆ 3 months 6 months ಟೈಮ್ ಹೋಗೆಲ್ಲೇ. ನೀನು ಇಷ್ಟು ವರ್ಷ ಕಾಯಿಸಿದ್ರೆ ನಾನು ಕಾಯಿಸಲ್ವಾ? ದೊಡ್ಡವ ಹೆಂಗ ಅನಿಸ್ತಿದೆ ಮಗಳು ಮದ್ವೆ? ಕುಂಕುಮ ಇಟ್ಟಲ್ಲ ಅಕ್ಷತೆ ಮಾತೆ ಬೇಡಮ್ಮ. ನೀನು ಹೇಳ ಅಳ್ಸು ಆಯ್ತಾ? ಹೇಳ ಅಳ್ಸೆ. ಕಳಿಸ್ಬೇಕಲ್ಲ ಅಂತ ಅವ್ರಿಗೆ ಅದೆಲ್ಲ ಇಲ್ಲ, ನೀನು ಹೇಳ್ಬೇಡ, ಸುಮ್ಮನೆ ಇರು. ಸೊ ಇವಳು ಫಸ್ಟ್ ಟೈಮ್ ನಮ್ಮ ವೀಡಿಯೋದಲ್ಲಿ ಬರ್ತಾ ಇರೋದಂದರೆ ಈ ವ್ಲಾಗಲ್ಲಿ. ಲಾಸ್ಟ್ ನಾನೊಂದು ಎಂಗೇಜ್ಮೆಂಟ್ ವೀಡಿಯೋ ಮಾಡಿದ್ನಲ್ಲ, ಅದು ಇವಳ್ದೆ ಎಂಗೇಜ್ಮೆಂಟು. ಸೊ ಈ ಸತಿ ಮದುವೆದು ಫುಲ್ಲು ವೀಡಿಯೋ ಮಾಡಿ ಹಾಕೋಣ ಅಂತ ವೀಡಿಯೋ ಮಾಡ್ತಾ ಇರೋದು. ಸೊ ಹಾಗೆ ಅವಳಿಗೆ ಸ್ವಲ್ಪ ಕಾಲು ಎಳ್ಕೊಂಡು ವೀಡಿಯೋಸ್ ಮಾಡ್ತಾಯಿದ್ವಿ. ನಿಮ್ಮ ಹೆಸರಲ್ಲ, ಅಲ್ಲ, ನೀವು ಒಗ್ಗಟ್ಟು ಬಿಡಿಸಿ ಹೇಳಿ ನನಗೆ. ಹೇಳಲ್ಲಪ್ಪ. ಸೇಮ್ ಬಟ್ ಡಿಫ್ರೆಂಟ್. ಕೈಗೆ ಹಾಕ್ಬಿಟ್ಟು ಕೊಡೋಳು ಹಾಕೊಳ್ಳಿ. ಇದೆ ಹೋಗುತ್ತದು ಅಷ್ಟೇ ಸೈಜು. ಬಿಡು, ಹಾಕೋತಾಳು ಬಿಡು. ಹಾಂ ಕೊಡು, ಫುಲ್ ಕೊಡು. ಆ ಕೈಗಾರು ಈ ಕೈಗಾರು. ಕೊಟ್ಟಿಲ್ಲಂತೆ, ನೈಟ್ ಕೊಡ್ತಾನಂತೆ. ಅಯ್ಯೋ 5. ಈ ಕೈಗಾರು ಕೊಡು. ಬತ್ತಿ ಹಾಕೊಂಡು ಒಂದು ಇದು ಎಲೆ ಹಾಕೊಂಡು ಅದೇ ಕಾಸು ಗ್ರೀನ್ ನೋಟು ಆರತಿ ಮಾಡೋಣ. ಜಯ ಜಯ ಆರತಿ ಮಾಡೋಣ, ಆರತಿ ಮಾಡೋಣ, ಆರತಿ ಮಾಡೋಣ ಅನ್ರಿ. ನೀನು ಯಾವಾಗಲೂ ಅಪ್ಪ ಅಪ್ಪ ಕ್ಯಾಶ್ ಅನ್ ಬರ್ದು ಕೈ ಹಿಡ್ಕೋಬೇಕು. ಅವತ್ತಿನ ದಿನನೇ ಲಾಸ್ಟ್ ಕಾರ್ತಿಕ್ ಸೋಮವಾರ ಇತ್ತು. ಹಾಗಾಗಿ ದೇವಸ್ಥಾನಕ್ಕೆ ಬಂದಿದ್ವಿ. ಇಲ್ಲಿ ಪೂಜೆ ಮುಗಿಸ್ಕೊಂಡು ಇನ್ನೊಬ್ರು ಅಕ್ಕನ ಮನೇಲಿ ಅವಳಿಗೆ ಅಷ್ಟೊಂದು ಇರಕ್ಕೆ ಹೋಗಿದ್ವಿ. ಅರ್ಥ ಮಾಡ್ಕೊಳ್ಳ ಅಂದ್ರೆ ಕೊಡ್ತಾ ಇದು ಲಾಸ್ಟ್ ಹಾಫ್ ಎನ್ ಅವರ್ ಬರ್ದಿರೋದು ನಿಜವಾಗ್ಲೂ. ಇಲ್ಲ ಇಲ್ಲ ಇಲ್ಲ
ಬರಂಗೆ ಹೇಳ್ಬೇಕು. ಓ ಹಂಗ ಅದಕ್ಕೆ ಅದಕ್ಕೆ ಹೋಗ್ಬೇಕು ಅನ್ನೋದು ಎಲ್ಲದಕ್ಕೂ. ಓ ಡನ್ ಡನ್ ಡನ್. ನಂಗೆ ಕ್ಲೂ ಸಿಕ್ತು ಇವಾಗ. 3 ಹೆಸರು ಬೇಕಾದ್ರೆ ನಿಮ್ಗೆ ಈಗ ಹೇಳ್ತೀನಿ ಕೇಳಿ. 3 ಹೆಸರು ಶರತ್ತು ಬಂತು. ಒಟ್ಟಿಗೆ ಬಿಡು, ಅಲ್ಲೇ ಬನ್ನಿ. ಸೊ ವಿಡಿಯೋದಲ್ಲಿ ಬರೀ ವಾಯ್ಸ್ ಓವರ್ ಕೊಟ್ಟಿದ್ದಾಯಿತು. ಜಾಸ್ತಿ ವಿಡಿಯೋದಲ್ಲಿ ಮಾತಾಡೋಕ್ಕಾಗಲಿಲ್ಲ. ಮನೆ ಮದುವೆ ಆಗಿರೋದ್ರಿಂದ ಏನು ಜಾಸ್ತಿ ವಿಡಿಯೋ ಮಾಡ್ಕೊಳಕ್ಕಾಗ್ತಿಲ್ಲ. ಬಟ್ ಆದರೆ ಇವಾಗಿಂದ ಏನು ಅವಳದು ಮೆಹಂದಿ ಶಾಸ್ತ್ರ ಮತ್ತು ಏನು ರಿಸೆಪ್ಷನ್ದು ಮತ್ತು ಮದುವೆದೆಲ್ಲ ಸಪ್ರೇಟ್ ಬರುತ್ತೆ. ಸೊ ವೆಯ್ಟ್ ಮಾಡ್ತಾಯಿರಿ, ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.